ಎಲ್ಲರಿಗೂ ಲಿಟ್ಲ್ ಹ್ಯಾಂಡ್ಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಪೆಷಲಾಗಿ ಕಟ್ಟಿನ ಸಾರಿನ ಉಪ್ಪಿಟ್ಟು ಮಾಡೋದು ಹೆಂಗಂತ ಎಲ್ಲರಿಗೂ ಹೇಳ್ಕೊಡ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿರಿ. ಈ ಉಪ್ಪಿಟ್ಟು ಮಾಡೋದೇನು ಭಾಳ ದೊಡ್ಡ ತ್ರಾಸಿಲ್ರಿ. ಎಲ್ಲ ಉಪ್ಪಿಟ್ಟು ಹೆಂಗೆ ಮಾಡ್ತೀರಿ ಸೇಮ್ ಹಂಗೆ ಇದನ್ನು ಮಾಡೋದು. ಈ ಉಪ್ಪಿಟ್ಟು ಮಾಡೋದು ಕಲ್ಕೊಂಡಿದ್ದ ಎಲ್ಲಿ ಅಂತಂದು ಹೇಳಿದ್ರೆ ನಾವು ಸವದತ್ತಿ ಒಳಗ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋದು ಭಾಳ. ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಕಡಬು ಮಾಡಿ ಕಟ್ಟಿನ ಸಾರು ಮಾಡಿ ಎಲ್ಲರೂ ಬಡ್ಲಿಗೆ ತುಂಬಿಸ್ಕೊಂಡು ಬರ್ತಾರೆ. ಈ 1 ದಿನ 2 ದಿನ ವಸ್ತಿ ಅಂತೂ ಇದ್ದೇ ಇರ್ತಾರೆ. ಬಡ್ಲಿಗೆ ತುಂಬಿಸ್ಕೊಂಡು ಬರೋ ಮರುದಿನ ಎಲ್ಲರೂ ನಾಷ್ಟಕ್ಕೆ ಮಾಡೋದೇನಂದ್ರೆ ಒಂದು ಉಪ್ಪಿಟ್ಟು, ಅದು ಕಾಂಕ್ರೀಟ್ ಅಂತ ಹೇಳ್ತಾರಲ್ಲ, ಅದು ಉಪ್ಪಿಟ್ಟು ಅಂದ್ಬಿಟ್ರೆ ಬೇರೆ ಯಾವುದೇ ನಾಷ್ಟ ಮಾಡೋದಿಲ್ಲ ಅಲ್ಲಿ. ಅದನ್ನು ಮಾಡುವಾಗ ಹಂಗೆ ಮಾಡ್ಕೊತ ಬರೋದಿಲ್ಲ. ಹಿಂದಿನ ದಿನ ಏನು ಕಟ್ಟಿನ ಸಾರು ಮಾಡಿರ್ತಾರಲ್ಲ, ಆ ಸಾರು ಹಾಕಿ ಉಪ್ಪಿಟ್ಟು ಮಾಡಿ ರೆಡಿ ಮಾಡಿರ್ತಾರೆ. ಆ ಉಪ್ಪಿಟ್ಟು ಏನಾದರೂ ನೀವು ತಿಂದ್ರಂದ್ರೆ ಹೊಟ್ಟೆನ ಹಿಡಿತೀರಿ. ಯಾರ್ಯಾರು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದಿರಿ ಅವ್ರಿಗೆ ಈ ಉಪ್ಪಿಟ್ಟಿನ ಪರಿಚಯ ಐತೆ ಅಂತ ನಾನು ಅಂದ್ಕೊಂಡೀನಿ. ನೀವು ಒಂದ್ಸಲನೂ ಏನಾದರೂ ಟ್ರೈ ಮಾಡಿರಲಿಲ್ಲ ಅಂದರೆ ಈ ಸಲ ಟ್ರೈ ಮಾಡಿ ನೋಡಿರಿ. ಗುಡ್ಡಕ್ಕೆ ಹೋದ್ರೆ ಗುಡ್ಡದಾಗ ಟ್ರೈ ಮಾಡಿರಿ. ಈ ಉಪ್ಪಿಟ್ಟು ಮಾಡೋಕೆ ಏನಿಲ್ಲರಿ, ಉಳ್ಳಾಗಡ್ಡಿ, ಟಮಾಟಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕೋಬೇಕ್ರಿ. ಮೆಣಸಿನ್ಕಾಯಿನ 1-2 ಹಾಕ್ಕೊಂಡಿನಿ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಆಲ್ರೆಡಿ ಸಾಂಬಾರಿಗೆ ಖಾರ ಇರುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ, ಟಮಾಟಿ ಮತ್ತು ಎಲ್ಲ ಕೊತ್ತಂಬರಿ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಬೇಯಿಸ್ಕೊಂಡ್ಮೇಲೆ ಒಂದು ಬಟ್ಲ ನಾನು ಸಾಂಬಾರು ಹಾಕ್ಕೊಳತ್ತೀನಿ ರೀ. ಅದ್ರ ಜೊತೆಗೆ ನಾನು 1.5 ಬಟ್ಲ ನೀರು ಹಾಕ್ಕೊಂಡು ಚೆಂದಂಗೆ ಕುದಿಸ್ಕೊತೀನಿ ರೀ. ನಾನು ಮೊದಲು 2 ಬೌಲ್ ರವಾನ ಚೆಂದಂಗೆ ಹುರಿದು ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಜಾಸ್ತಿ ಉಪ್ಪಿಟ್ಟು ಉದುರು ಇದ್ರೆ ಇಷ್ಟ ಆಗಂಗಿಲ್ಲ, ಹಾಗಾಗಿ ಸ್ವಲ್ಪ ನಾನು ನೀರನ್ನ ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳತ್ತೀನಿ ರೀ. ಸ್ವಲ್ಪ ಮೆತ್ತಗಿದ್ರೂ ಉಪ್ಪಿಟ್ಟು ತಿನ್ನೋಕೆ ಚಲೋ ಅನ್ಸುತ್ತೆ ನಮ್ಗೆ. ನಾನು ಮಿಕ್ಸ್ ಮಾಡಿ ಇವಾಗ ಚೆಂದಂಗೆ ಕುದಿಯತೈತ್ರಿ. ಇವಾಗ ಏನಿದ್ರೆ ಉಪ್ಪು ಏನಾದರೂ ಸ್ವಲ್ಪ ಕಡಿಮೆ ಆಗಿದ್ರೆ ನೋಡ್ಕೊರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊರಿ. ಇವಾಗ ಇದು ಚೆಂದಂಗೆ ಕುದಿಯತೈತಿ. ನಾನು ಇದಕ್ಕೆ ರವಾನ ಮಿಕ್ಸ್ ಮಾಡ್ಕೊತೀನಿ. ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಗಂಟಾಗುತ್ತೆ. ರವಾನ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಚೆಂದಂಗೆ 1 ನಿಮಿಷ ಕುದಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು 1 ನಿಮಿಷ ತೆಗೆದಿಡ್ರಿ. ಅಂದ್ರೆ ಉಪ್ಪಿಟ್ಟು ಚೆಂದಂಗೆ ಅರಳ್ತಾ ತಿನ್ನೋಕ್ಕೂ ಮಸ್ತ್ ಟೇಸ್ಟ್ ಆಗುತ್ತೆ. ನೀವೇನಾದರೂ ಕಟ್ಟಿನ ಸಾರು ಉಪ್ಪಿಟ್ಟು ಒಂದ್ಸಲನೂ ಟ್ರೈ ಮಾಡಿರಲಿಲ್ಲ ಅಂದ್ರೆ ಮಿಸ್ ಮಾಡಲಾರ್ದನ ಈ ಸಲ ಹಬ್ಬಕ್ಕೆ ಏನಾದರೂ ನೀವು ಹೋಳಿಗೆ ಮಾಡಿದಾಗ, ಕಡುಬು ಮಾಡಿದಾಗ, ಕಟ್ಟಿನ ಸಾರು ಮಾಡಿರ್ತಿರಲ್ಲ, ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಇವಾಗ ಉಪ್ಪಿಟ್ಟು 1 5 ನಿಮಿಷ ಬಿಟ್ಟಿದ್ದೆ. ಇವಾಗ ಉಪ್ಪಿಟ್ಟು ರೆಡಿ ಆಗೈತಿ. ಇದ್ರ ಜೊತೆಗೆ ನೀವು ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ. ಟ್ರೈ ಮಾಡಿ ನೋಡಿರಿ, ಒಂದ್ಸಲ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಾದಾ ಉಪ್ಪಿಟ್ಟಿಗೆ ಈ ಉಪ್ಪಿಟ್ಟಿಗೆ ಏನು ಡಿಫ್ರೆನ್ಸ್ ಆಯ್ತಂತ ನೀವು ಹೇಳ್ರಿ. ಥ್ಯಾಂಕ್ ಯು.